ಜೀನಿ ಪ್ರೆಸೆಂಟ್ಸ್ ಜೈ ಗಣೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಬೆಂಗಳೂರಿನಲ್ಲಿರುವಂತಹ ಏನು ಪ್ರತಿಷ್ಠಾಪನೆ ಆಗಿರುವಂತಹ ವಿಶಿಷ್ಟ ಗಣೇಶಗಳನ್ನು ಪರಿಚಯ ಮಾಡಿಕೊಡೋದಕ್ಕಾಗಿ, ಹಾಗೆಯೇ ಏನು ವಿನಾಯಕ ಗೆಳೆಯರ ಬಳಗ ಇರುತ್ತೆ, ಹಾಗೆಯೇ ಸಂಘಗಳೇನಿರ್ತವೆ, ಹಾಗೆಯೇ ಮಂಡಳಿಗಳೇನಿರುತ್ತವೆ, ಭಾಳ ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬಂದಿರ್ತವೆ. ಸೊ ಅವುಗಳ ಪರಿಚಯಗಳು ಕೂಡ ನಾನು ಮಾಡಿಕೊಡ್ತೀನಿ ಈ ಕಾರ್ಯಕ್ರಮದಲ್ಲಿ ತಮಗೆ. ಸದ್ಯಕ್ಕೆ ನಾನು ಮಾರೇನಹಳ್ಳಿಯಲ್ಲಿದ್ದೀನಿ, ವಿಜಯನಗರದ ಮಾರೇನಹಳ್ಳಿಯಲ್ಲಿ. ಇಲ್ಲಿನ ಶಿವನ ಪುತ್ರ ಗೆಳೆಯರ ಬಳಗ ಕಳೆದ 17 ವರ್ಷಗಳಿಂದ ಈ ಒಂದು ಏನು ಗಣೇಶೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗೋಣ. ಕಳೆದ 17 ವರ್ಷದಿಂದ ಗಣೇಶೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀರಾ. ಹೇಗೆ ಶುರುವಾಯ್ತು ಇದೆಲ್ಲ? ಯಾವ ಕಾರಣಕ್ಕೆ ಶುರು ಮಾಡಬೇಕು ಅಂತ ಅನ್ನಿಸ್ತು? ನಾವು 2008ರಲ್ಲಿ ಒಂದು 5-6 ಜನ ನಾವೆಲ್ಲ ಚಿಕ್ಕವರಾಗಿದ್ದಾಗ ತುಂಬ ಸಿಂಪಲ್ ಆಗಿ ಒಂದು ಆಸೆಯಿಂದ ನಾವು ಗಣೇಶ ಕೂರಿಸ್ಬೇಕು. ಆವಾಗೆಲ್ಲ ಗಣೇಶ ಕೂರಿಸೋದೆಲ್ಲ ಹೊಸ್ದಾಗಿ ಶುರುವಾಗಿತ್ತು. ಬೆಂಗಳೂರಲ್ಲಿ ಅದ್ದೂರಿಯಾಗಿ ಸ್ಟಾರ್ಟ್ ಆದಿಂದ ನಾವು ಅದನ್ನೆಲ್ಲ ಕೂರಿಸ್ಬೇಕು, ನಾವು ಇದರಲ್ಲಿ ಭಾಗಿಯಾಗಬೇಕು, ನಾವು ಒಂದು ಈ ಥರ ಗಣೇಶ ಕೂರಿಸೋದು ಅದೆಲ್ಲ ಆಸೆ ಇರುತ್ತಲ್ಲ, ನಾವು ಚಿಕ್ಕವರಿದ್ದಾಗ ಅದೆಲ್ಲ ಒಂದು ಆಸೆ ಬರುತ್ತೆ. ಸೊ ಅದನ್ನು ಮಾಡಬೇಕು ಅಂತ ನಾವು ಪ್ರಾರಂಭ ಮಾಡಿದ್ದು ಸ್ಟಾರ್ಟಿಂಗಲ್ಲಿ 2008ರಲ್ಲಿ. ನಮ್ಮದು ಮೊದಲೇ ಶಿವನ ಪುತ್ರ ಗೆಳೆಯರ ಬಳಗ ಫಸ್ಟ್ ಇಯರ್ ನಾವು 2008ರಲ್ಲಿ ಕೂರಿಸಿದ್ದು. ಹಾಗಿದ್ರೆ ಚಿಕ್ಕವರಿರುವಾಗಿಂದನೇ ಶುರು ಮಾಡಿದ್ರಿ ಅಂದರೆ ಅವಾಗವಾಗ ಈ ಒಂದು ಏನು ಬಡಾವಣೆಗಳಲ್ಲಿ ಮಕ್ಕಳು ಇಡ್ತಾರೆ, ಆ ರೀತಿ ತಾವು ಶುರು ಮಾಡಿರೋದು? ಅಂದರೆ ಹಿರಿಯರ ಸಪೋರ್ಟು, ಅಂದರೆ ಹಿರಿಯರೆಲ್ಲ ಇಲ್ಲದೇ ತಾವೇ ಮಕ್ಕಳು ಶುರು ಮಾಡಿದ್ದು. ಸೊ ಈಗ ತಾವೆಲ್ಲ ಯೂತ್ಸ್ ಆಗಿದ್ದೀರಾ? ಹೌದು, ನಾವು ಚಿಕ್ಕವರಿದ್ದಾಗ ಜೋಶು ಗಣೇಶ ಕೂರಿಸೋದು, ನಾವು ಅದೆಲ್ಲ ಗಾಡಿಯಲ್ಲೆಲ್ಲ ತೊಗೊಂಡು ಬಂದು ಗಣೇಶ ಕೂರಿಸೋದು, ವಿಸರ್ಜನೆ ಮಾಡೋದು, ಈ ಟಮಟೆ ಎಲ್ಲ ಹೊಡಿತಾರೆ ಅದರದ್ದೆಲ್ಲ ಆ ಥರ ಎಲ್ಲ ಕ್ರೇಜ್ ನಮಗೂ ಬಂತು. ಸೊ ಆದ್ದರಿಂದ ನಾವೆಲ್ಲರೂ ಒಟ್ಟಿಗೆ ಡಿಸಿಷನ್ ತೊಗೊಂಡು ಇಲ್ಲಿ ಗಣೇಶ ಕೂರಿಸ್ಬೇಕು ಅಂತ ಚಿಕ್ಕದಾಗಿ ಪ್ರಾರಂಭ ಮಾಡಿದ್ದು. ಒಂದು 5-6 ಜನ ಸೇರಿಕೊಂಡು ಇಲ್ಲೇ ಶೆಡ್ ಹಾಕಿ ಶೀಟಲ್ಲಿ ಮತ್ತು ನಮ್ಮ ಕೈಲಿ ಟಾರ್ಪಲಿಂದ ಏನಾಗುತ್ತೆ ನಮ್ಮ ಅಪ್ಪ ಅಮ್ಮ ಏನು ದುಡ್ಡು ಕೊಡ್ತಾರೆ ಅದರಲ್ಲೇ ಪ್ರಾರಂಭ ಮಾಡಿ ನಮ್ಮ ರೋಡಲ್ಲೇ ಕಲೆಕ್ಷನ್ ಮಾಡಿ ಶುರು ಮಾಡಿದ್ದು. ಈಗ 17 ವರ್ಷ ನಾವು 17ನೇ ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಅವತ್ತಿಗೂ ಇವತ್ತಿಗೂ ಏನು ಬದಲಾವಣೆ ಆಗಿದೆ? 17 ವರ್ಷ ಆಯ್ತು ಇವಾಗ. ಅವತ್ತಿಗೂ ಅಂದರೆ ನಮ್ಮ ಹುಡುಗರು ಅಷ್ಟಕ್ಕೆ ನಾವೇ ಒಂದು ಕಲೆಕ್ಷನ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಈಗ ಆದರೂ ಸ್ವಲ್ಪ ಸ್ಪಾನ್ಸರ್ಸ್ ಬಂದವ್ರೆ, ಮತ್ತು ಈಗ ಸ್ವಲ್ಪ ಒಂದು ಗ್ರ್ಯಾಂಡ್ ಮಾಡ್ಕೊಂಡು ಮತ್ತು ಬರೋ ಪೀಳಿಗೆಗಳಿಗೆ ಅವ್ರಿಗೆಲ್ಲ ಜೊತೆ ಸೇರಿಸ್ಕೊಂಡೆಲ್ಲ ಮಾಡ್ತಾ ಇದ್ದೀವಿ. ಅವಾಗಿದ್ದು 4-5 ಜನ, ಈಗ ನೋಡ್ಬೋದು ಒಂದು 10-20 ಜನ ಎಲ್ಲ ಬಂದವ್ರೆ. ಸರಿ, ಈಗ 17 ವರ್ಷ ಆಯಿತು, ಈ ಥರದ ಬದಲಾವಣೆ ಆಗಿದೆ. ಇನ್ನೊಂದು 20 ವರ್ಷಕ್ಕೆ ಯಾವ ರೀತಿ ಬದಲಾವಣೆ ಆಗ್ಬೋದು? ಇದೇ ಸಂಭ್ರಮಾಚರಣೆ ಇರುತ್ತೆ ಅಂತ ಅನಿಸುತ್ತೆ ತಮಗೆ? ಹೌದು, ಇದೇ ಸಂಭ್ರಮಾಚರಣೆ ಇದ್ದೇ ಇರುತ್ತೆ. ಯಾಕಂದರೆ ಹೋಗ್ತಾ ಹೋಗ್ತಾ ಜನನೂ ಜಾಸ್ತಿ ಆಗ್ತಾ ಇದ್ದಾರೆ, ನಮಗೆ ಸಪೋರ್ಟು ಕೂಡ ಮಾಡೋರು ತುಂಬ ಜಾಸ್ತಿ ಆಗ್ತಾ ಇದ್ದಾರೆ. ಏನು ಅಂದರೆ ಹಿಂದೂಗಳು ಒಗ್ಗೂಡಬೇಕು, ಇದಕ್ಕೆ ಒಂದು ಏನು ಒಗ್ಗೂಡಿಗೆ ನಾವು ಯಾವಾಗಲೂ ಒಟ್ಟಿಗೆ ಇರ್ತೀವಿ ಅಂತ ಸಂದೇಶವನ್ನು ಕೊಡಬೇಕು. ಹೌದು, ಒಗ್ಗೂಡಕ್ಕೋಸ್ಕರ ಅಥವಾ ಒಗ್ಗಟ್ಟು ಪ್ರದರ್ಶನ ಮಾಡೋಕ್ಕೋಸ್ಕರ ಅವತ್ತೇನು ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಶುರು ಮಾಡಿರುವಂಥ ಒಂದು ಸಾರ್ವಜನಿಕ ಗಣೇಶ ಅನ್ನುವಂಥ ಕಾರ್ಯಕ್ರಮ. ಸೊ ಅವತ್ತಿಂದ ಇವತ್ತಿನವರೆಗೂ ನಡ್ಕೊಂಡು ಬಂದಿದೆ. ಸೊ ಇವತ್ತು ಒಂದು ವಿಚಾರಕ್ಕೆ ಹೋರಾಟ ಮಾಡಬೇಕು ಅಂತಂದರೆ ಪ್ರಸ್ತುತ ಕಾಲಘಟ್ಟಕ್ಕೆ ಸೂಟ್ ಆಗುವಂಥದ್ದು, ಸೂಕ್ತ ಅನಿಸುವಂಥದ್ದು ಯಾವ ಹೋರಾಟ ಮಾಡೋಕ್ಕೆ ಬಯಸ್ತೀರಾ? ನೋಡ್ಬೋದು, ಈ ಬಾಂಗ್ಲಾದೇಶದಲ್ಲಿ ಅಲ್ಲಿ ನಮಗೆ ಹಿಂದೂ ಮೇಲೆ ಆಗ್ತಾ ಇರುವಂಥದ್ದು ಎಲ್ಲ ಫೈಟ್ ಎಲ್ಲ ನಡೀತಾ ಇದೆ. ನಾವೇನು ಮಾಡಬೇಕು ಅಂದರೆ ಇಲ್ಲಿರೋ ನಾವೊಂದು ಏನು ಎಲ್ಲ ಒಗ್ಗೂಡಿಸಿ ನಾವು ಹಿಂದೂ ಒಟ್ಟಿಗಿರ್ತೀವಿ ಅನ್ನೋದನ್ನು ಸಂದೇಶವನ್ನು ಕೊಡಬೇಕು ಸರ್. ಎಸ್, ತಾವೇನು ಹೇಳಕ್ಕೆ ಬಯಸ್ತೀರಾ? ಯಾವ ರೀತಿ ಹೋರಾಟ ಮಾಡೋಕ್ಕೆ ಬಯಸ್ತೀರಾ? ಯಾಕೆ ಅಂತಂದರೆ ಒಂದು ಒಗ್ಗಟ್ಟಿನ ಪ್ರದರ್ಶನ ಖಂಡಿತ ಆಗ್ತಾ ಇದೆ ಹಬ್ಬದ ಮೂಲಕ, ಗಣೇಶನ ಮೂಲಕ. ಮೊದಲನೇದಾಗಿ ಇದು ಕ್ಯಾಸ್ಟಿಸಮ್ಮು, ಅದನ್ನು ಫಸ್ಟ್ ರಿಮೂವ್ ಮಾಡಬೇಕು. ಏನಕ್ಕೆ ಹಬ್ಬ ಆಚರಣೆ ಮಾಡ್ಬೇಕಾದ್ರೆ ಹಿಂದೂಗಳೆಲ್ಲರೂ ಒಟ್ಟಿಗೆ ಒಗ್ಗೂಡಿ ಆಚರಣೆ ಮಾಡ್ತೀವಿ, ಯಾರು ಈ ಜಾತಿ ಆ ಜಾತಿ ಅಂತ ಬರಲ್ಲ. ಸೊ ಅದನ್ನೇ ಗೌರ್ಮೆಂಟಲ್ಲೂ ಕೂಡ ಅಪ್ಲೈ ಮಾಡಬೇಕು. ಯಾವುದೇ ಜಾತಿ ಅಥವಾ ಇದಾಗಲಿ ಅದನ್ನು ಪ್ರೋತ್ಸಾಹಿಸಬಾರ್ದು. ಈ ಥರ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವ್ರು ಪ್ರೋತ್ಸಾಹ ನೀಡಿದ್ರೆ ಹಿಂದೂಗಳು ತಾನಾಗಿಯೇ ಒಗ್ಗೂಡುತ್ತಾರೆ. ಅದರಿಂದ ಇದೊಂದು ಸಂದೇಶ ನಾವು ಇಲ್ಲಿಂದ ನಾವು ಸಾರಕ್ಕೆ ಇಷ್ಟಪಡ್ತೀವಿ. ಎಸ್, 17 ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಗಣೇಶೋತ್ಸವನ. ಹೇಗೆ ಅನಿಸ್ತದೆ ಮೊದಲಿಗೆ ಈ ಒಂದು ಗಣೇಶೋತ್ಸವನ ಆಚರಣೆ ಮಾಡ್ತಾ ಇರೋದು? ಮೊದಲೇ ಖುಷಿ ಆಗ್ತಿದೆ ನಮಗೆ. ನಾವು 17 ವರ್ಷ ಹೆಂಗೆ ಮಾಡಿದ್ದೀವಿ ಅಂತ ನಮ್ಗೆ ಗೊತ್ತು. ಅದು ಫಸ್ಟು ಅದೇ ನಮ್ಮ ಸ್ನೇಹಿತರು ಇದ್ದಾರೆ, 2-3 ಜನದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನಮ್ಮದೇ ಒಂದು ಟೀಮ್ ಇದೆ, ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಪಬ್ಲಿಕ್ ಅವರು, ಪೊಲಿಟಿಕ್ಸು ಇದೆ, ಎಲ್ಲ ಕಡೆಯಿಂದ ಸಪೋರ್ಟ್ ಆಗ್ತಿದ್ದಾರೆ. ಫ್ಯಾಮಿಲಿ ಎಲ್ಲ ಪೊಲೀಸವರು ಎಲ್ಲರೂ ಏನೂ ತೊಂದರೆ ಕೊಡ್ತಾಯಿಲ್ಲ, ಕರೆಕ್ಟಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಅದೇ ಹಂಗೆ ಇನ್ನೂ 17 ವರ್ಷ ಇದೆ, ಇನ್ನೂ ಹೆಚ್ಚಾಗಿ ಮಾಡಿಕೊಂಡು ಇನ್ನೂ ದೂರಿಯಾಗಿ ಮಾಡಿಕೊಂಡು ಹೋಗ್ತೀವಿ ಶಾಂತವಾಗಿ. ಓಕೆ, ಏನು ಬದಲಾವಣೆ ಆಗಿದೆ ಅಂತ ಅನಿಸುತ್ತೆ ಈ 17 ವರ್ಷಗಳಲ್ಲಿ? 17 ವರ್ಷದಲ್ಲಿ ಅಂದರೆ ನಮ್ಮದೇ ಅಂತ ಒಂದು 2-3 ಜನ ಇದ್ದರು ಫ್ರೆಂಡ್ಸ್ಗಳು. ಇವಾಗ ಸ್ವಲ್ಪ ಹಂಗೆ ಟೀಮ್ ಸ್ವಲ್ಪ ದೊಡ್ಡದಾಗಿದೆ. ನಮ್ಮದು ಬೇರೆ ಬೇರೆ ಗಣೇಶ ಕುಣಿಸ್ತಾರೆ ನಮ್ಮ ಏರಿಯಾದಲ್ಲಿ, ಅವರು ಬರ್ತಿದ್ದಾರೆ, ಹೆಲ್ಪ್ ಮಾಡ್ತಿದ್ದಾರೆ ನಮ್ಮನ್ನ. ಫ್ರೆಂಡ್ ಝೋನ್ ಸ್ವಲ್ಪ ಸ್ಟ್ರಾಂಗ್ ಆಗ್ತಿದೆ. ಅದೇ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಚೆನ್ನಾಗಿದೆ ಪಬ್ಲಿಕಲ್ಲಿ. ಏನೇ ಪ್ರಾಬ್ಲಮ್ ಆದರೂ ನಮ್ಗೆ ಹೇಳ್ತಾರೆ, ಓ ನೀವು ಗಣೇಶ ಕುಣಿಸೋರಲ್ವಾ,
ಸೊ ನಿಮಗೆ ಎಲ್ಲರಿಗೂ ಗೊತ್ತಿರ್ತದೆ, ನೀವು ಒಂದು ಸ್ವಲ್ಪ ಹೆಲ್ಪ್ ಮಾಡಿ ನಮಗೆ ಅಂದ್ಬಿಟ್ಟು ನಾವು ಆದಷ್ಟು ನಾವು ಮಾಡ್ತೀವಿ ಹೆಲ್ಪ್. ಎಸ್, ಇನ್ನು ನಮ್ಮ ದೇಶದ ಸ್ಥಿತಿಗತಿಗಳನ್ನು ನೋಡೋದಾದರೆ ಸದ್ಯಕ್ಕೆ ಹೇಗಿದೆ ಅಂತೀರಾ, ಅಥವಾ ಈಗ ಬದಲಾವಣೆ ಆಗಬೇಕು ಅಂದರೆ ಏನು ಬದಲಾವಣೆ ಆಗಬೇಕು ದೇಶದಲ್ಲಿ ಅಂತ? ಬದಲಾವಣೆ ಅಂತಂದರೆ ಎಜುಕೇಷನ್ ಸಿಸ್ಟಮ್ ಮತ್ತು ಮೆಡಿಕಲ್ ಫೀಲ್ಡು ಇವೆರಡು ದೊಡ್ಡದಾಗಿ ಬೆಳಿಬೇಕು. ಬರೀ ಬಿಸ್ನೆಸ್ ಪರ್ಸ್ಪೆಕ್ಟಿವಿಂದ ಅದನ್ನು ಮಾಡ್ಕೊಂಡು ಹೋದರೆ ಯಾವತ್ತೂ ಬೆಳೆಯಲ್ಲ. ಸೊ ಮೆಡಿಕಲ್ ಫೀಲ್ಡ್ ಹೆಂಗೆ ಅಂತಂದರೆ ನಾವು ಫಾರಿನ್ದು ಬರೀ ಟೆಕ್ನಾಲಜಿನ ಮಾತ್ರ ಇಲ್ಲಿ ತೊಗೊಂಬರೋದಲ್ಲ, ಆ ಫಾರಿನ್ ಟೆಕ್ನಾಲಜಿ ಜೊತೆ ಅವರು ಹೆಂಗೆ ಜನಸೇವೆ ಮಾಡ್ತಾರೆ, ಹೆಂಗೆ ಪ್ರತಿಯೊಂದು ಬಜೆಟ್ ಏನೋ ಒಂದು ಘೋಷಣೆ ಆದಾಗ ಹೆಂಗೆ ಅದನ್ನೆಲ್ಲ ಯುಟಿಲೈಸ್ ಮಾಡ್ತಾರೆ, ಅದನ್ನೆಲ್ಲ ನಾವು ನಮ್ಮ ಗೌರ್ಮೆಂಟ್ ಕೂಡ ಅದೇ ಪಾಲಿಸಿನೆಲ್ಲ ಇದು ಮಾಡಿದ್ರೆ ಸೊ ನಾವು ಕೂಡ ಒಂದು ಉತ್ತಮ ಮಟ್ಟಕ್ಕೆ ಬೆಳಿಬೋದು ಅನ್ನೋದು ನನ್ನ ಆಶ್ವಾಸನೆ, ಎಜುಕೇಷನ್ ಆಗಲಿ ಮೆಡಿಕಲ್ ಫೀಲ್ಡ್ ಎರಡರಲ್ಲೂ. ಎಸ್, ಇನ್ನು ಈ ಗಣೇಶೋತ್ಸವ ಸಂಭ್ರಮಾಚರಣೆ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? 17 ವರ್ಷದಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೀರಾ, ಅವತ್ತಿಗೆ ಇದ್ದಂಥ ಸ್ಥಿತಿಗತಿ ಇವತ್ತು ಬದಲಾದಂಥ ಸ್ಥಿತಿಗತಿಗಳು ಏನು ಹೇಳಕ್ಕೆ ಬಯಸ್ತೀರಾ? ಅವತ್ತು ನಾವು ಸ್ಟಾರ್ಟ್ ಮಾಡಿದ್ದು ಅದೇ 2-3 ಜನನೇ ಟಾರ್ಪಲ್ ಹಾಕೊಂಡು ಮಾಡಿದ್ವಿ. ಫಸ್ಟು ಏನೇ ದುಡ್ಡು ಬಂದರೂ ಗಣೇಶನೇ ಕುಡಿಸಿದ್ವಿ ಅಷ್ಟೇ, ಖುಷಿಯಾಗಿ. ಆಮೇಲೆ ಇನ್ನು ಹೇಳಕ್ಕೆ ಬಂದರೆ ಈ ಟೈಮಲ್ಲಿ ನೋಡಿದ್ರೆ ಇವಾಗೆಲ್ಲ ಸ್ಪಾನ್ಸರ್ಸು ಗ್ಯಾಂಗು ಹಂಗೆ ಬೆಳೀತಾ ಇದೆ ಹಂಗೆಲ್ಲ. ಇವಾಗೆಲ್ಲ ಪೊಲಿಟಿಕಲ್ ಸಪೋರ್ಟು ಇದೆ, ಎಲ್ಲನೂ ಸಪೋರ್ಟ್ ಇದೆ. ಅವತ್ತು ಹಾಗಿದ್ರೆ ಆರ್ಥಿಕತೆಗೆ ಸ್ವಲ್ಪ ಸಮಸ್ಯೆ ಇತ್ತು, ಇವಾಗ ಆ ಥರದ ಸಮಸ್ಯೆಗಳೇನಿಲ್ಲ. ಬೇಕಿದ್ರೆ ಒಬ್ಬರೇ ಬಂದುಬಿಡ್ತಾರೆ ಸ್ಪಾನ್ಸರ್ ಅಲ್ವಾ, ನಾವೇ ಕೊಡ್ತೀವಿ ಇಷ್ಟು ದುಡ್ಡನ್ನು ಅಂತ. ಹಾಂ ಆಗಿದೆ. ಆಮೇಲೆ ನಮ್ಮವರು ನಾವೆಲ್ಲನೂ ಕೆಲಸ ಮಾಡ್ತಿದ್ದೀವಿ, ಸಾಫ್ಟ್ವೇರ್ ಎಂಪ್ಲಾಯೀಸು ನಾವು ಎಲ್ಲರೂ ಸಾಫ್ಟ್ವೇರ್ ಎಂಪ್ಲಾಯೀಸು ಆ ಥರ ಕೆಲಸನೇ ನಾವೇ ಹಾಕ್ಕೊಂಡಿದ್ದೀವಿ. ಪೊಲಿಟಿಕಲ್ಲೂ ಸಪೋರ್ಟ್ ಬಂದಿದೆ, ಎಲ್ಲ ಇದೆ ನಮಗೆ. ನಾವು ಒಂದೇನಂದರೆ ನಾವು ಕೋವಿಡ್ ಟೈಮಲ್ಲೂ ಬಿಟ್ಟಿಲ್ಲ ಗಣೇಶ ಮಾಡೋದನ್ನ. ಆ ಟೈಮಲ್ಲೂ ಮಾಡಿದ್ವಿ ನಾವು. ಅಂದರೆ ಮನೆ ಅಲ್ಲಿದೆ, ಮನೇಲೇ ಇದು ಶೆಡ್ಡೆಲ್ಲ ಮಾಡಿದ್ವಿ. ಒಟ್ಟಿನಲ್ಲಿ ಯಾವಾಗಾದರೂ ಗಣೇಶ ಮಾತ್ರ ಇಕ್ಕದ ಮಾತ್ರ ಬಿಟ್ಟಿಲ್ಲ ನಾವು. ಹಂಗೆ ನಮ್ಗೆ ಆ ಕ್ರೇಜ್ ಅದು ನಮ್ಮದು. ಸೊ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಈ ಒಂದು ಒಗ್ಗಟ್ಟಿನ ಒಂದು ಪ್ರದರ್ಶನ ಏನಿದೆ ಗಣೇಶೋತ್ಸವವನ್ನು ಮಾಡೋದು, ಯಾವ ವಿಚಾರಕ್ಕೆ ಹೋರಾಟ ಮಾಡಬೇಕು ಅಂತ ಅನ್ಸುತ್ತೆ ನಿಮಗೆ? ಹೋರಾಟ ಮಾಡಿದ್ರೆ ಎಲ್ರಿಗೂ ಲೈಕ್ ಒಂದು ಇದಿದೆ, ಲೈಕ್ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಜಾಸ್ತಿ ನೋಡಿದ್ರೆ ಹುಡುಗಿರ ಮೇಲೆ ಇದಾಗ್ತಿದೆ, ದೌರ್ಜನ್ಯ ಆಗ್ತಿದೆ. ಅದನ್ನು ಎಜುಕೇಷನ್ ಮಾಡಬೇಕು ಎಲ್ರಿಗೂ. ಆ ಥರ ಅಲ್ಲ ಈ ಥರ ಅಂತ. ಲೈಕ್ US UK ಅಲ್ಲೆಲ್ಲ ಹೇಗಿದೆ, ಲೈಕ್ ಅವ್ರಿಗೆ ಎಜುಕೇಷನ್ ಇರುತ್ತೆ ಅದಕ್ಕೆ ಸಪ್ರೇಟಾಗಿ. ಅದನ್ನು ನಾವು ಇಲ್ಲೂ ತರಿಸ್ಬೇಕು ಎಜುಕೇಷನ್ನು. ಇಟ್ಸ್ ಲೈಕ್ ಕಾಮನ್ ಥಿಂಗ್ ಅಂತ ಮಾಡಬೇಕು. ಅದನ್ನು ಈ ಥರ ಅಂತ ಮಾಡೋಕ್ಕೆ ಹೋಗ್ಬೇಡ್ದು. ಅದಕ್ಕೆಲ್ಲ ಈ ಥರ ಎಲ್ಲ ಮಾಡಿದರೆ ಸಿವಿಯರ್ ಪನಿಷ್ಮೆಂಟ್ಸ್ ಇರಬೇಕು ನನ್ನ ಪ್ರಕಾರ. ಅಲ್ಲೇ ಇರಬೇಕು ಪನಿಷ್ಮೆಂಟು. ಇವಾಗ ನೋಡಿ ಕೋಲ್ಕತ್ತಾ ಕೇಸಲ್ಲಿ ಏನಾಗಿದೆ, ಇನ್ನೂ ರೆಸೊಲ್ಯೂಷನೇ ಬಂದಿಲ್ಲ ನಮಗೆ. ಅಲ್ಲೇ ರೆಸೊಲ್ಯೂಷನ್ ಆಗಬೇಕು, ಆ ಥರದ್ದು ಇರಬೇಕು. ಕಾನೂನಲ್ಲಿ ಅದು ಚೇಂಜ್ ಬರಬೇಕು. ಎಲ್ಲರೂ ಕೂಡ ಗಣೇಶನ ಕೂರಿಸ್ತಾರೆ ಅಲ್ಲಿ ಅಂದರೆ ಒಂದು ಬಡಾವಣೆ ಇರ್ಬೋದು, ಅಥವಾ ಏರಿಯಾ ಇರ್ಬೋದು, ಅಥವಾ ಊರು ಇರ್ಬೋದು, ಎಲ್ಲರೂ ಕೂಡ ಗಣೇಶನ ಇಡೋದು ಸಾಮಾನ್ಯ. ನಿಮ್ಮದು ಏನು ವಿಶೇಷ ಏನಿದೆ, ಏನು ವಿಶೇಷವಾಗಿ ಏನಾದ್ರು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಪ್ರತಿ ವರ್ಷ ಹೊಸದು ಥೀಮ್ ತೊಗೊಂಬರ್ತೀವಿ. ಡೆಕೋರೇಷನಲ್ಲಾಗಲಿ ಯಂತ್ರಲ್ಲಾಗಲಿ ಪ್ರತಿ ವರ್ಷ ಒಂದು ಹೊಸ ಥೀಮ್ ಟ್ರೈ ಮಾಡ್ತೀವಿ. ಈ ವರ್ಷ ಬಂದು ಸಿಂಪಲ್ ಆಗಿ ಟೆಂಪಲ್ ಥೀಮ್ ಮಾಡಿದ್ದೀವಿ. ಸೊ ಮುಂದಿನ ವರ್ಷ ಇದೇ ಥರ ಪ್ರತಿಯೊಂದು ಹೊಸ ಕಾನ್ಸೆಪ್ಟ್ ಮಾಡ್ತೀವಿ. ಆದರೆ ಈ ವರ್ಷ ಟೆಂಪಲ್ ಜೊತೆಗೆ ಹೊಸದೇನಂತಂದರೆ, ನಾರ್ತ್ ಇಂಡಿಯಾಲೆಲ್ಲ ನೋಡಿರ್ತೀರಾ ಲಡ್ಡು ಆಕ್ಷನ್ ಮಾಡ್ತಾರೆ. ದೊಡ್ಡ ಲಾಡುಗಳನ್ನ ಮಾಡಿಸಿ ಅದನ್ನು ದೇವ್ರಿಗೆ ಪ್ರಸಾದವಾಗಿ ಇಟ್ಟ ಮೇಲೆ ಅದನ್ನು ಆಕ್ಷನ್ ಮಾಡ್ತಾರೆ. ಸೊ ಅದರ ಕಾನ್ಸೆಪ್ಟನ್ನ ನಾವು ಸೌತ್ ಇಂಡಿಯಲ್ಲೂ ಸ್ಟಾರ್ಟ್ ಮಾಡಬೇಕು, ಬೆಂಗಳೂರಲ್ಲೂ ಸ್ಟಾರ್ಟ್ ಮಾಡಬೇಕು ಅಂತ ಈ ವರ್ಷ ಲಾಡು ಆಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಾಳೆ ಸಂಜೆ 6 ಗಂಟೆಗೆ ಲಾಡು ಆಕ್ಷನ್ ಇರುತ್ತೆ. ಸೊ ಇದು ನಾವು ಈ ವರ್ಷ ಇಂಪ್ಲಿಮೆಂಟ್ ಮಾಡ್ತಾರೆ, ಹೊಸ ಕಾನ್ಸೆಪ್ಟ್ ಇದು. ಎಸ್, ಇನ್ನು ಫೈನಲ್ ಆಗಿ ನಮ್ಮ ಕರ್ನಾಟಕ ಟಿವಿಯ 7ನೇ ವರ್ಷದ ವಾರ್ಷಿಕೋತ್ಸವ, ಎಲ್ಲರೂ ಸೇರಿ ವಿಶ್ ಮಾಡಬೇಕು ಅಂದರೆ ಯಾವ ರೀತಿ ವಿಶ್ ಮಾಡ್ತೀವಿ? ಆಲ್ ದ ವೆರಿ ಬೆಸ್ಟ್ ಕರ್ನಾಟಕ ಟಿವಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಪ್ತಗಿರಿ ಗೌಡ, ಅಧ್ಯಕ್ಷರು, ಬಿಜೆಪಿ ಬೆಂಗಳೂರು ಕೇಂದ್ರ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು SRSV ದೇವರಾಜ್, ಮಾಜಿ ನಿರ್ದೇಶಕರು, ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷರು, SRS ಅಕ್ಷತಾ ಚಾರಿಟೇಬಲ್ ಟ್ರಸ್ಟ್. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಮಲಿಂಗಪ್ಪ, ಜಿಲ್ಲಾಧ್ಯಕ್ಷರು, ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಸಮಾಜ ಸೇವಕರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಶರಣ್ ಪಾಟೀಲ್, ಬಿಜೆಪಿ ಮುಖಂಡರು, ಗದಗ, ಸಂಸ್ಥಾಪಕರು, ಉಸಿರು ಫೌಂಡೇಶನ್, ಮಾಜಿ ನಿರ್ದೇಶಕರು, NWKRTC ಹುಬ್ಬಳ್ಳಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆಗರ ಪ್ರಸನ್ನ, ಕಾಂಗ್ರೆಸ್ ಮುಖಂಡರು, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿಲೀಪ್ ಕುಮಾರ್, ಜೀನಿ ಕಂಪನಿ ಮಾಲೀಕರು, ಯರಗುಂಟೆ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ.
ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿವ್ಯಾ ಆರ್ಕೆ, ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ, ಭಾರತೀಯ ಯುವ ಕಾಂಗ್ರೆಸ್ ಕರ್ನಾಟಕ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಹಾಗೂ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಿಎನ್ ಬಾಲಕೃಷ್ಣ, ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು, ರಾಜ್ಯ ಒಕ್ಕಲಿಗ ಸಂಘ. ಕರ್ನಾಟಕ ಟಿವಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.